ನಮ್ಮ ಜೀವನದಲ್ಲಿ ನಾವು ಎಷ್ಟೇ ದೊಡ್ಡ ಗೋಲ್ಸ್ ಇಟ್ಕೊಂಡ್ರು, ಎಷ್ಟೇ ದೊಡ್ಡ ಡ್ರೀಮ್ಸ್ ಇದ್ರೂ, ಅದನ್ನು ಅಚೀವ್ ಮಾಡೋಕ್ಕೆ ಒಂದು ಮೂಲ ಬೇಕು. ಆ ಮೂಲ ಏನು ಗೊತ್ತಾ? ನಮ್ಮ ಆರೋಗ್ಯ. ನಮ್ಮ ಜೀವನದಲ್ಲಿ ನಾವೇ ಹೀರೋ ಆಗಬಹುದು, ನಾವೇ ವಿಲನ್ ಆಗಬಹುದು. ನಾವು ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ಬಾಡಿ ಮತ್ತು ಮೈಂಡ್ ಆರೋಗ್ಯವಾಗಿ ಇದ್ದರೆ ಏನು ಬೇಕಾದರೂ ಮಾಡೋಕ್ಕಾಗುತ್ತೆ. ಆದರೆ ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಹೇಗಿದೆ? ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್, ಊಟ ಮಾಡುವಾಗ ಕೂಡ ಫೋನ್, ರಾತ್ರಿ ಮಲಗೋ ತನಕ ಫೋನ್. ಅದರಲ್ಲೂ ಏನು ತಿಂತೀವಿ? ಜಂಕ್ ಫುಡ್. ಎಷ್ಟು ನೀರು ಕುಡಿತೀವಿ? ತುಂಬ ಕಡಿಮೆ. ಎಕ್ಸಸೈಸ್ ಮಾಡ್ತೀವ? ಇಲ್ಲ. ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡ್ತೀವಿ? ಮಾಡೋಕ್ಕೆ ಆಗ್ತಿಲ್ಲ. ಇದು ನಮ್ಮ ರಿಯಾಲಿಟಿ. ಸೊ ಇದರಿಂದ ಹೇಗೆ ಹೊರಗೆ ಬರಬೇಕು? ಕನ್ಸಿಸ್ಟೆನ್ಸಿ. ಇದು ಜೀವನನ ಬದಲಿಸುತ್ತೆ. ಒಂದು ದಿನ ಒಳ್ಳೆ ಆಹಾರ ತಿಂದರೆ ಸಾಲಲ್ಲ, ಒಂದು ದಿನ ಎಕ್ಸಸೈಸ್ ಮಾಡಿದ್ರೆ ಸಾಲಲ್ಲ, ಪ್ರತಿದಿನ ಮಾಡಬೇಕು. ಅದೇ ಕನ್ಸಿಸ್ಟೆನ್ಸಿ. ನಿಮ್ಮ ದಿನದಲ್ಲಿ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಏನು ಮಾಡ್ತಿದ್ದೀರಾ? ಹಾನೆಸ್ಟಾಗಿ ಕಮೆಂಟ್ ಮಾಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ವಿಷಯ, ನೀರು. ಇದು ತುಂಬ ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಜಸ್ಟ್ ಥಿಂಕ್ ಮಾಡಿ, ನಮ್ಮ ಬಾಡಿಯ 70% ಭಾಗ ನೀರಿಂದ ಮಾಡಲ್ಪಟ್ಟಿದೆ. ಪ್ರತಿ ಸೆಲ್, ಪ್ರತಿ ಆರ್ಗ್ಯಾನ್, ಪ್ರತಿ ಫಂಕ್ಷನ್ಗೆ ನೀರು ಬೇಕು. ನಮ್ಮ ಬ್ಲಡ್ಡಲ್ಲಿ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ನೀರು ಬೇಕು. ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡೋಕ್ಕೆ ನೀರು ಬೇಕು. ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡೋಕ್ಕೆ ನೀರು ಬೇಕು. ಡೈಜೆಷನ್ ಸರಿಯಾಗಿ ಆಗೋಕ್ಕೆ ನೀರು ಬೇಕು. ಆದರೆ ನಾವು ಎಷ್ಟು ನೀರು ಕುಡಿತೀವಿ? ಬಹಳ ಜನ ದಿನಕ್ಕೆ 2-3 ಗ್ಲಾಸಸ್ ಮಾತ್ರ ಕುಡಿತಾರೆ. ಅದು ಸಾಲಲ್ಲ. ದಿನಕ್ಕೆ ಕನಿಷ್ಠ 8-10 ಗ್ಲಾಸಸ್ ಅಂದರೆ ಸುಮಾರು 2-3 ಲೀಟರ್ಸ್ ನೀರು ಕುಡೀರಿ. ಇದನ್ನು ಒಂದೇ ಸಲ ಕುಡಿಬೇಡಿ. ದಿನ ಪೂರ್ತಿ ಸ್ವಲ್ಪ ಸ್ವಲ್ಪ ಕುಡಿತಾ ಇರಿ. ನೀವು ಯಾವಾಗಲಾದರೂ ಒಬ್ಸರ್ವ್ ಮಾಡಿದ್ದೀರಾ? ಯಾವಾಗೆಲ್ಲ ಟಯರ್ಡ್ ಫೀಲ್ ಆಗುತ್ತೆ, ಹೆಡ್ಏಕ್ ಬರುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಅದೆಲ್ಲ ಡಿಹೈಡ್ರೇಷನ್ನ ಸೈನ್ಸ್ ಆಗಿರ್ಬೋದು. ಸಾಕಷ್ಟು ನೀರು ಕುಡಿದ ಮೇಲೆ ಆ ಸಿಂಪ್ಟಮ್ಸ್ ತಾನಾಗೆ ಕಡಿಮೆ ಆಗುತ್ತೆ. ನೀರು ಕುಡಿಯೋ ಅಭ್ಯಾಸ ಬೆಳೆಸ್ಕೊಳ್ಳೋ ಸಿಂಪಲ್ ಟ್ರಿಕ್ ಏನಂದರೆ, ಎದ್ದ ತಕ್ಷಣ 1 ಗ್ಲಾಸ್ ನೀರು ಕುಡೀರಿ. ಪ್ರತಿ ಮೀಲ್ಗೆ ಮೊದಲು 1 ಗ್ಲಾಸ್ ಕುಡೀರಿ. ಫೋನ್ ಯಾವಾಗ ಹಿಡ್ಕೊಳ್ತಿರೋ ಅವಾಗ 1 ಸಿಪ್ ನೀರು ಕುಡೀರಿ. ಇಷ್ಟು ಮಾಡಿದ್ರೆ ಸಾಕು. ಆದರೆ ನೀರಿನ ಜೊತೆಗೆ ಒಂದು ವಾರ್ನಿಂಗ್ ಕೂಡ ಇದೆ. ಸೋಡಾ, ಪ್ಯಾಕೇಜ್ಡ್ ಜ್ಯೂಸಸ್, ಎನರ್ಜಿ ಡ್ರಿಂಕ್ಸ್ ಇವು ನೀರನ್ನು ರಿಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಅವು ನೋಡೋಕ್ಕೆ ಲಿಕ್ವಿಡ್ ಅಂತ ಅನಿಸುತ್ತೆ, ಆದರೆ ಅವು ದೇಹಕ್ಕೆ ಇನ್ನಷ್ಟು ಹಾರ್ಮ್ ಮಾಡುತ್ತೆ. ಪ್ಲೈನ್ ವಾಟರ್ ಅಷ್ಟೇ ಕುಡಿಬೇಕು. ಎರಡನೇ ವಿಷಯ, ಜಂಕ್ ಫುಡ್ನ ದೂರ ಮಾಡಿ. ಇದು ಕೇಳಿದಾಗ ಅನೇಕ ಜನ, ಅಯ್ಯೋ ಜಂಕ್ ಫುಡ್ ಅಂದರೆ ನನಗೆ ತುಂಬ ಇಷ್ಟ, ಅದನ್ನ ಬಿಡೋಕ್ಕೆ ಆಗುತ್ತಾ ಅಂತ ಅಂದ್ಕೊಳ್ತಾರೆ. ಆದರೆ ಜಂಕ್ ಫುಡ್ ಯಾಕೆ ಅಡಿಕ್ಟಿವ್ ಆಗುತ್ತೆ ಅಂತ ಗೊತ್ತಾ? ಯಾಕಂದರೆ ಅದರಲ್ಲಿ ಶುಗರ್, ಸಾಲ್ಟ್ ಮತ್ತು ಫ್ಯಾಟ್ ಇಂಥ ಒಂದು ಕಾಂಬಿನೇಷನಲ್ಲಿ ಹಾಕ್ತಾರೆ. ಅದು ಬ್ರೈನಲ್ಲಿ ಡೋಪಮೈನ್ನ ರಿಲೀಸ್ ಮಾಡುತ್ತೆ. ಅದಕ್ಕೆ ಒಂದು ಚಿಪ್ಸ್ ಪ್ಯಾಕೆಟ್ ಖಾಲಿ ಮಾಡಿದ್ರೆ ಅಲ್ಲಿಗೆ ಸಾಕಾಗಲ್ಲ. ಒಂದು ಬಿಸ್ಕೆಟ್ ತಿಂದರೆ ಇನ್ನೊಂದು ಬೇಕಾಗುತ್ತೆ. ಇದು ನಿಮ್ಮ ವೀಕ್ನೆಸ್ ಅಲ್ಲ, ಇದು ಡಿಸೈನ್ ಮಾಡಿರೋ ಅಡಿಕ್ಷನ್. ಸೊ ಈ ಜಂಕ್ ಫುಡ್ ನಿಮ್ಮ ಬಾಡಿಗೆ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಬ್ರೈನ್ ಫಾಗ್ ಆಗುತ್ತೆ. ಅಂದರೆ ಕ್ಲಿಯರಾಗಿ ಥಿಂಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಫೋಕಸ್ ಮಾಡೋಕ್ಕಾಗಲ್ಲ, ಎನರ್ಜಿ ಇದ್ದಕ್ಕಿದ್ದ ಹಾಗೆ ಕ್ರ್ಯಾಶ್ ಆಗುತ್ತೆ. ತಿನ್ನೋವಾಗ ಚೆನ್ನಾಗಿರುತ್ತೆ, ನಂತರ ಇನ್ನಷ್ಟು ಟಯರ್ಡ್ ಅನಿಸುತ್ತೆ, ಸ್ಕಿನ್ ಹಾಳಾಗುತ್ತೆ, ತೂಕ ಹೆಚ್ಚಾಗುತ್ತೆ, ಮನಸ್ಸಿಗೆ ಆಂಗ್ಸೈಟಿ ಫೀಲ್ ಬರುತ್ತೆ. ಬದಲಿಗೆ ಏನು ತಿನ್ನಬೇಕು ಅಂದರೆ, ಸೀಸನಲ್ ಫ್ರೂಟ್ಸ್ ತಿನ್ನಿ. ಅಂದರೆ ಆ ಸೀಸನಲ್ಲಿ ಸಿಗೋ ಫ್ರೂಟ್ ತಿನ್ನಿ. ಅದು ನ್ಯಾಚುರಲ್ ಆಗಿ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ಕೊಡುತ್ತೆ. ಅಕ್ಕಿ, ರಾಗಿ, ಜೋಳ ಇಂಥ ವೋಲ್ ಗ್ರೇನ್ಸ್ನ ತಿನ್ನಿ. ಬೇಳೆಕಾಳು, ಮೊಳಕೆ ಕಾಳು ಇವನ್ನು ಡಯಟಲ್ಲಿ ಸೇರಿಸ್ಕೊಳ್ಳಿ. ಎಗ್, ಫಿಶ್, ಕೋಳಿ ಇಂಥ ಪ್ರೋಟೀನ್ಸ್ನ ತಿನ್ನಿ. ಕ್ಯಾರೆಟ್, ಬೀನ್ಸ್, ಸೊಪ್ಪು, ತರಕಾರಿ ಇವನ್ನು ಪ್ರತಿದಿನ ತಿನ್ನಿ. ಅದೆಲ್ಲ ತಿನ್ನೋಕ್ಕೆ ಅಷ್ಟೇನೂ ಕಷ್ಟ ಅಲ್ಲ. ಟೇಸ್ಟ್ ಸಹ ಚೆನ್ನಾಗೇ ಇರುತ್ತೆ, ಆಲ್ಸೋ ಎಕ್ಸ್ಪೆನ್ಸಿವ್ ಕೂಡ ಅಲ್ಲ. ಸೊ ಪ್ರತಿದಿನ ತಿಂದರೆ ನಿಮ್ಮ ಬಾಡಿ ಮತ್ತು ಮೈಂಡಲ್ಲಿ ಎಷ್ಟು ದೊಡ್ಡ ಚೇಂಜಸ್ ಬರುತ್ತೆ ಅಂತ 30 ದಿನ ಟ್ರೈ ಮಾಡಿ ನೋಡಿ. ಒಂದು ಪ್ರಾಕ್ಟಿಕಲ್ ಟಿಪ್ ಏನಂದರೆ, ಜಂಕ್ ಫುಡ್ನ ಒಂದೇ ಸರಿ ಬಿಡೋಕ್ಕೆ ಆಗಲ್ಲ. ಬಿಡಬೇಕು ಅಂತ ಅನಿಸಿದ ತಕ್ಷಣ ಅದನ್ನು ಹೆಲ್ದಿ ಸ್ನ್ಯಾಕ್ಸಿಂದ ರೀಪ್ಲೇಸ್ ಮಾಡಿ. ಚಿಪ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ಬದಲಿಗೆ ಒಂದು ಫ್ರೂಟ್ ತಿನ್ನಿ. ಸೋಡಾ ಕುಡಿಬೇಕು ಅಂತ ಅನಿಸಿದ್ರೆ ಅದರ ಬದಲು ಲೆಮನ್ ವಾಟರ್ ತಗೊಳ್ಳಿ. ಈ ರೀಪ್ಲೇಸ್ಮೆಂಟ್ನ ಹ್ಯಾಬಿಟ್ ಮಾಡ್ತಾ ಮಾಡ್ತಾ ಜಂಕ್ ಫುಡ್ಗೆ ಅರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ. ಮೂರನೇ ವಿಷಯ, ಎಕ್ಸಸೈಸ್ ಅಂದರೆ ಜಿಮ್ಗೆ ಹೋಗಿ ಹೆವಿ ವೆಯ್ಟ್ಸ್ ಲಿಫ್ಟ್ ಮಾಡಬೇಕು ಅಂತೇನೂ ಇಲ್ಲ. ಪ್ರತಿದಿನ ನಿಮ್ಮ ಬಾಡಿನ ಮೂವ್ ಮಾಡಬೇಕು, ಅದೇ ಎಕ್ಸಸೈಸ್. ನಮ್ಮ ದೇಹ ಒಂದು ಮಷಿನ್ ಇದ್ದ ಹಾಗೆ. ಹೇಗೆ ಮಷಿನ್ನ ಯೂಸ್ ಮಾಡದೆ ಬಿಟ್ಟರೆ ರೆಸ್ಟ್ ಹಿಡಿಯುತ್ತೋ, ಅದೇ ರೀತಿ ನಮ್ಮ ದೇಹನ ಮೂವ್ ಮಾಡದೆ ಇದ್ದರೆ ಅದು ವೀಕ್ ಆಗ್ತಾ ಹೋಗುತ್ತೆ. ಎಕ್ಸಸೈಸಿಂದ ಏನಾಗುತ್ತೆ ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ, ಬ್ರೈನ್ಗೆ ಹೆಚ್ಚು ಆಕ್ಸಿಜನ್ ಹೋಗುತ್ತೆ, ಅದರಿಂದ ಥಿಂಕಿಂಗ್
ಕ್ಲಿಯರ್ ಆಗುತ್ತೆ, ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ, ಅವು ನ್ಯಾಚುರಲ್ ಮೂಡ್ ಬೂಸ್ಟರ್ಸ್, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಇದನ್ನು ಕೇಳಿ ನೀವು ಸರ್ಪ್ರೈಸ್ ಆಗ್ಬೋದು, ಎಕ್ಸಸೈಸ್ ಮಾಡಿದ ಮೇಲೆ ಸ್ಲೀಪ್ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇದನ್ನು ಹೇಗೆ ಶುರು ಮಾಡಬೇಕು ಅಂದರೆ, ಮೊದಲು ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಿ. ಪ್ರತಿದಿನ 20-30 ನಿಮಿಷ ವಾಕ್ ಮಾಡಿ. ಬೆಳಗ್ಗೆ ಬೇಗ ಎದ್ದು ವಾಕ್ಗೆ ಹೋದರೆ ಇನ್ನಷ್ಟು ಒಳ್ಳೆಯದು. ಬೆಳಗ್ಗೆ ಸೂರ್ಯನ ಬೆಳಕಲ್ಲಿ ವಾಕ್ ಮಾಡಿದ್ರೆ ವಿಟಮಿನ್ ಡಿ ಕೂಡ ಸಿಗುತ್ತೆ. ನಂತರ ಇಂಟ್ರೆಸ್ಟ್ ಇದ್ದರೆ ಯೋಗ, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಜಿಮ್ಗೆ ಸೇರಿ. ಆದರೆ ವಾಕಲ್ಲಿ ಶುರು ಮಾಡಿ. ಅದು ಫ್ರೀ, ಅದಕ್ಕೆ ಎಕ್ವಿಪ್ಮೆಂಟ್ ಬೇಕಾಗಿಲ್ಲ, ಅದು ಎಲ್ರಿಗೂ ಮಾಡೋಕ್ಕಾಗುತ್ತೆ. ಇಲ್ಲಿ ಒಂದು ಮಾತು ಹೇಳಬೇಕು, ಟೈಮ್ ಇಲ್ಲ ಅಂತ ಎಕ್ಸ್ಕ್ಯೂಸ್ ಕೊಡಬೇಡಿ. ನಿಮ್ಮ ಫೋನ್ ಸ್ಕ್ರೀನ್ ಟೈಮ್ ಚೆಕ್ ಮಾಡಿ, ಅಲ್ಲಿ 3-4 ಗಂಟೆ ಖಂಡಿತ ಕಾಣುತ್ತೆ. ಅದರಲ್ಲಿ ಕೇವಲ 30 ನಿಮಿಷ ಎಕ್ಸಸೈಸ್ಗೆ ಕೊಡೋಕ್ಕೆ ಆಗಲ್ವಾ? ಖಂಡಿತ ಆಗುತ್ತೆ. ಅದು ಚಾಯ್ಸ್, ಎಕ್ಸ್ಕ್ಯೂಸ್ ಅಲ್ಲ. ನಿಮ್ಮ ಹೆಲ್ತ್ನ ಪ್ರಿಯಾರಿಟಿ ಮಾಡ್ಕೊಳ್ಳಿ. 4ನೇ ವಿಷಯ, ಸ್ಟ್ರೆಸ್ ಕಂಟ್ರೋಲ್ ಆ್ಯಂಡ್ ಮೆಡಿಟೇಷನ್. ಸ್ಟ್ರೆಸ್ಸೇ ನಮ್ಮ ಎಲ್ಲ ಪ್ರಾಬ್ಲಮ್ಸ್ನ ರೂಟ್ ಕಾಸ್. ಸ್ಟ್ರೆಸ್ ಹೆಚ್ಚಾದರೆ ಸರಿಯಾಗಿ ನಿದ್ರೆ ಬರಲ್ಲ, ಅದರಿಂದ ದಿನಪೂರ್ತಿ ಟಯರ್ಡ್ ಆಗಿರ್ತೀವಿ, ಸರಿಯಾಗಿ ಆಹಾರ ತಿನ್ನೋಕ್ಕಾಗಲ್ಲ, ಎಮೋಷ್ನಲ್ ಈಟಿಂಗ್ ಶುರು ಆಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಇರಿಟೇಷನ್ ಬರುತ್ತೆ. ಅಂದರೆ ಒಂದು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಎಲ್ಲ ಕಡೆ ಪ್ರಾಬ್ಲಮ್ ಶುರು ಆಗುತ್ತೆ. ಮೆಡಿಟೇಷನ್ ಅಂದರೆ ತುಂಬ ಕಷ್ಟ ಅಂತ ಅಲ್ಲ. ಕಣ್ಣನ್ನು ಮುಚ್ಚಿ ಬೆನ್ನನ್ನು ಸ್ಟ್ರೈಟ್ ಮಾಡಿ ಕೂತ್ಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡಿ, ಬೇರೆ ಏನು ಯೋಚಿಸ್ಬೇಡಿ. ಮೊದಲು ಥಾಟ್ಸ್ ಬರ್ತಾನೆ ಇರುತ್ತೆ, ಅದು ನಾರ್ಮಲ್. ಆ ಥಾಟ್ಸ್ ಬಂದ ತಕ್ಷಣ ಮತ್ತೆ ಉಸಿರಾಟದ ಕಡೆ ಅಟೆನ್ಷನ್ ತನ್ನಿ. ಇಷ್ಟೇ ಮೆಡಿಟೇಷನ್. ಪ್ರತಿದಿನ ಕೇವಲ 10 ನಿಮಿಷ ಮಾಡಿ. ಸೈನ್ಸ್ ಏನು ಹೇಳುತ್ತೆ ಅಂದರೆ, ಒಂದೇ ಒಂದು ವಾರ ಮೆಡಿಟೇಷನ್ ಮಾಡೋದ್ರಿಂದ ಕಾರ್ಟಿಸಾಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗುತ್ತೆ. 2 ವಾರ ಮಾಡಿದ ಮೇಲೆ ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ. 1 ತಿಂಗಳು ಮಾಡಿದ ಮೇಲೆ ಬ್ರೈನಲ್ಲಿ ಫಿಸಿಕಲ್ ಚೇಂಜಸ್ ಕಾಣುತ್ತವೆ ಅಂತ MRI ಸ್ಕ್ಯಾನ್ಸಲ್ಲಿ ಪ್ರೂವ್ ಆಗಿದೆ. ಇಷ್ಟು ಶಕ್ತಿ ಇದೆ ಈ ಒಂದು ಮೆಡಿಟೇಷನ್ಗೆ. ಬಿಗಿನರ್ಸ್ ಹೇಗೆ ಮೆಡಿಟೇಷನ್ನ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡಿ. 5ನೇ ವಿಷಯ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಸರಿ. 5ನೇ ವಿಷಯ, ಸೆಲ್ಫ್ ಹೆಲ್ಪ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ಇದಕ್ಕೂ ಹೆಲ್ತ್ಗೂ ಏನು ಸಂಬಂಧ ಅಂತ ಅಂದ್ಕೊಳ್ತೀರಾ, ಆದರೆ ಜಸ್ಟ್ ಥಿಂಕ್ ಮಾಡಿ. ಮೆಂಟಲ್ ಹೆಲ್ತ್ ಅನ್ನೋದು ಫಿಸಿಕಲ್ ಹೆಲ್ತ್ನಷ್ಟೇ ಇಂಪಾರ್ಟೆಂಟ್. ನಮ್ಮ ಮನಸ್ಸು ಕಾನ್ಸ್ಟೆಂಟಾಗಿ ಏನಾದರೂ ಲರ್ನ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಅದು ಬೋರ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ನಮ್ಮ ಸ್ಕಿಲ್ನ ಹೆಚ್ಚಿಸ್ಕೊಳ್ಳಿ. ಹೊಸ ವಿಷಯ ಕಲೀರಿ, ಒಂದು ಲ್ಯಾಂಗ್ವೇಜ್ ಕಲೀರಿ, ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲೀರಿ, ಕುಕ್ಕಿಂಗ್, ಕೋಡಿಂಗ್, ಡ್ರಾಯಿಂಗ್ನ ಕಲೀರಿ. ಏನಾದರೂ ನಿಮಗೆ ಇಷ್ಟ ಆಗಿದ್ದನ್ನ ಕಲೀರಿ. ಅದು ನಿಮ್ಮ ಬ್ರೈನ್ನ ಆ್ಯಕ್ಟಿವ್ ಆಗಿ ಇಡುತ್ತೆ, ಮನಸ್ಸಿಗೆ ಪರ್ಪಸ್ ಕೊಡುತ್ತೆ, ಕಾನ್ಫಿಡೆನ್ಸ್ನ ಹೆಚ್ಚಿಸುತ್ತೆ. ಟೈಮ್ ವೇಸ್ಟ್ ಮಾಡ್ತಿರೋ ಆ್ಯಪ್ಸ್ನ ಡಿಲೀಟ್ ಮಾಡಿ, ಅದರ ಬದಲಿಗೆ ಏನಾದರೂ ಕಲಿಯೋ ಅಭ್ಯಾಸ ಇಟ್ಕೊಳ್ಳಿ. ನಮ್ಮ ಜೀವನದಲ್ಲಿ ನಾವೇ ಹೀರೋ ಆಗಬೇಕಾದ್ರೆ ಮೊದಲು ನಮ್ಮ ಬಾಡಿ ಮತ್ತು ಮೈಂಡ್ನ ಹೀರೋ ಥರ ಟ್ರೀಟ್ ಮಾಡಬೇಕು. ಹೀರೋಗೆ ಪ್ರಾಪರ್ ನ್ಯೂಟ್ರಿಷನ್ ಕೊಡ್ತೀವಿ, ಎಕ್ಸಸೈಸ್ ಕೊಡ್ತೀವಿ, ರೆಸ್ಟ್ ಕೊಡ್ತೀವಿ, ಸ್ಕಿಲ್ಸ್ ಕೊಡ್ತೀವಿ. ನಿಮ್ಮ ಬಗ್ಗೆ ನೀವು ಇಷ್ಟು ಕೇರ್ ತಗೊಂಡ್ರೆ ಜೀವನ ತಾನಾಗೆ ಬದಲಾಗುತ್ತೆ. ಸೊ ಇವತ್ತು ಹೇಳಿರೋ ಆ 5 ವಿಷಯ ಏನು ಅನ್ನೋದನ್ನು ಮತ್ತೆ ಒಂದ್ಸರಿ ಫಾಸ್ಟಾಗಿ ನೋಡೋಣ. ಮೊದಲನೇದು, ಸಾಕಷ್ಟು ನೀರು ಕುಡೀರಿ. 2ನೇದು, ಜಂಕ್ ಫುಡ್ನ ಬಿಟ್ಟು ನ್ಯೂಟ್ರಿಷಿಯಸ್ ಫುಡ್ನ ತಿನ್ನಬೇಕು. 3ನೇದು, ಪ್ರತಿದಿನ ಎಕ್ಸಸೈಸ್ ಮಾಡಿ. 4ನೇದು, ಸ್ಟ್ರೆಸ್ ಮ್ಯಾನೇಜ್ ಮಾಡೋಕ್ಕೆ ಮೆಡಿಟೇಷನ್ ಮಾಡಿ. 5ನೇದು, ಹೊಸ ಸ್ಕಿಲ್ಸ್ನ ಕಲೀರಿ. ಒಂದೇ ದಿನ ಎಲ್ಲ ಶುರು ಮಾಡಿ ಅಂತ ಅಲ್ಲ, ಒಂದೊಂದಾಗಿ ಶುರು ಮಾಡಿ. ಇವತ್ತು ನೀರು ಕುಡಿಯೋ ಹ್ಯಾಬಿಟ್ನ ಶುರು ಮಾಡಿ, ನಾಳೆ ವಾಕ್, 3ನೇ ದಿನ ಜಂಕ್ ಫುಡ್ ತಿನ್ನೋದನ್ನು ಕಡಿಮೆ ಮಾಡಿ. ಒಂದೊಂದಾಗಿ ಆ್ಯಡ್ ಮಾಡ್ತಾ ಬನ್ನಿ. ಇದನ್ನು 1 ತಿಂಗಳು ಮಾಡಿ ನೋಡಿ, ನಿಮ್ಮ ಜೀವನ ಬದಲಾಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನಿಂದ ಈ 5ರಲ್ಲಿ ಯಾವ ಒಂದು ಹ್ಯಾಬಿಟ್ನ ಶುರು ಮಾಡ್ತೀರಾ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೈಪ್ ಮಾಡೋಕ್ಕೆ ಮರಿಬೇಡಿ.